ಹಾಯ್ ಹಲೋ ನಮಸ್ಕಾರ, ನಿಮ್ಗೆಲ್ರಿಗೂ ಫುಡ್ ರಿವ್ಯೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಮೈಸೂರು ಬನ್ನೂರು ಮೈನ್ ರೋಡಲ್ಲಿರುವಂಥ ಒಂದು ಹೋಟೆಲ್ ಬಂದಿದ್ದೀವಿ. ಚಾಮುಂಡೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟು, ಕೆನರಾ ಬ್ಯಾಂಕ್ ಆಪೋಸಿಟ್ ಇದೆ. ಇವತ್ತು ಅವರು ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಸ್ಟಾರ್ಟಾಗಿ 4 ದಿನ ಆಗಿದೆ. ಆ ಆಫರ್ ಏನು ಅಂತಂದರೆ ಚಿಕನ್ ಕಾಂಬೋ ಆಫರು. ಅವ್ರು ಏನೇನು ಕೊಡ್ತಾರೆ ಚಿಕನ್ ಕಾಂಬೋದಲ್ಲಿ ಅದನ್ನೆಲ್ಲ ವಿಚಾರ ತಿಳ್ಕೊಳ್ಳೋಣ. ಒಳಗಡೆ ಮಾತಾಡ್ಸೋಣ ಅವ್ರನ್ನ, ಬನ್ನಿ ಹೋಗೋಣ ಒಳಗಡೆ. ಹೊಸದಾಗಿ ಕಾಂಬೋ ಆಫರ್ ಕೊಟ್ಟಿದ್ದಾರೆ. ಆ ಕಾಂಬೋ ಆಫರಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ವಿಚಾರಿಸೋಣ ಬನ್ನಿ ಓನರ್ ಹತ್ರ. ಸರ್, ಇದು ಹೊಸದಾಗಿ ಆಫರ್ ಕೊಟ್ಟಿದ್ದೀರಲ್ಲ, ಚಿಕನ್ ಪಲಾವ್ 89 ಅಂತ. ಫಸ್ಟ್ ಇದು ಎಷ್ಟು ರೇಟ್ ಇತ್ತು ಇದು? ಸರ್, ಅದು 130 ಇತ್ತು. ಪ್ರೈಸ್ 130 ಇತ್ತು. 5 ಪೀಸ್ ಬರ್ತಿತ್ತು. ಇವಾಗ ಇದರಲ್ಲಿ 4 ಪೀಸ್ ಬರುತ್ತೆ. ಸೇಮ್ ಕ್ವಾಂಟಿಟಿ ಏನು ತೊಂದರೆ ಇಲ್ಲ. ಸೇಮ್ ಕ್ವಾಂಟಿಟಿ, ರೈಸ್ ಕ್ವಾಂಟಿಟಿ ಅಲ್ಲ. ಆದ್ರೆ ಆಗ ರೇಟ್ 130 ಇತ್ತು. ಈಗ ಆಫರ್ಗೆ ಅಂತ ಕಮ್ಮಿ ಮಾಡಿದ್ರು, ರೆಡ್ಯೂಸ್ ಮಾಡಿದ್ದೀರಾ? ಓಕೆ, ಟೈಮಿಂಗ್ಸ್ ಏನು ಇದ್ರದ್ದು ಆಫರ್ಗಳದ್ದು? ಸರ್, ಇದು ನಿಮಗೆ ರೆಗ್ಯುಲರ್ ಟೈಮಿಂಗ್ ಅಲ್ಲಿ ಶನಿವಾರ ಗುರುವಾರ ಎಲ್ಲ ಒಂದು 9 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ ಮಾಮೂಲಿ ಟೈಮಲ್ಲಿ ನಿಮಗೆ ಒಂದು 8:30 ಅಷ್ಟೊಂದು ರೆಡಿ ಇರುತ್ತೆ. ಮಾರ್ನಿಂಗ್ ಎಷ್ಟು ಗಂಟೆಗೆ ನೀವು ಇದು ಮಾಡೋದು? 8:30 ಅಷ್ಟೊಂದು ರೆಡಿ ಇರುತ್ತೆ. ಸ್ಟಾರ್ಟ್ ಆಗುತ್ತೆ 9 ಗಂಟೆಗೆ ರೆಡಿ. ಅವಾಗಲೇ ಆಫರ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ. ಕಾಂಬೋ ಬರುತ್ತಲ್ಲ, ಓಕೆ, ಅದು ನಿಮಗೆ 1 ಗಂಟೆ ಮೇಲೆ. ಓ, ಈ ಕಾಂಬೋ ಬಂದು ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ 1 ಗಂಟೆ ಮೇಲೆ. ಇದು ಮಾತ್ರ ನಿಮ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟನೂ ಸಿಗುತ್ತೆ. ನಿಮಗೆ ಏನಕ್ಕೆ ಇದೊಂದು ಐಡಿಯಾ ಬಂತು ಈ ತರ ಆಫರ್ ಕೊಡಬೇಕು ಅಂತ? ಇನ್ನೊಂದು ಏನಂದ್ರೆ, ಈಗ ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ, ಜನ ಎಲ್ಲಾ ಚೇಂಜ್ ಕೇಳ್ತಾರೆ. ವರ್ಷನೂ ಬಿಡ್ತೀವಿ. ಈ ಸತಿ ಒಂಥರ ಬೇರೆ ಜನಗಳಿಗೆ ಒಂದೊಂದು ಒಳ್ಳೆ ಆಫರ್ ಕೊಡೋಣ ಅಂತ ಕಾನ್ಸೆಪ್ಟ್. ಸರ್, ಈಗ ನೀವು ಆಫರ್ ಕೊಟ್ಟ ಮೇಲೆ ಕಾಂಬೋ ಮತ್ತೆ ಚಿಕನ್ ಪಲಾವ್ದು ಯಾವ್ದು ಜಾಸ್ತಿ ನಿಮ್ಗೆ ಇದಾಗ್ತಾ ಇದೆ? ನಮ್ಗೆ ಕಾಂಬೋ ಚೆನ್ನಾಗಿ ಓಡ್ತಾ ಇದೆ. ಸುಮಾರು ಜನ ಕೇಳ್ತಾರೆ. ಈಗ ಅದನ್ನ ಪಾರ್ಸಲ್ ತಗೊಂಡು ಹೋಗ್ತಾರೆ. 1 ಗಂಟೆಯಿಂದ 5 ಗಂಟೆ ಗಂಟೆ ಸಿಗುತ್ತೆ. ಓಕೆ, ಅಂದ್ರೆ ಇತ್ತೀಚೆಗೆ ಜನ ಮುದ್ದೆ ಇಷ್ಟಪಡ್ತಾ ಇದ್ದಾರೆ. ಕಾಂಬೋದಲ್ಲಿ ನೀವು ಮುದ್ದೆ ಇಟ್ಟಿರೋದು ನನಗೂ ತುಂಬ ಇಷ್ಟ ಆಯಿತು. ಮತ್ತು 4 ಥರ ಐಟಮ್ ಇದೆ ಜೊತೆಲಿ. ಚಿಕನ್ ಚಾಪ್ಸು, ಚಿಕನ್ ಕಬಾಬು, ವೈಟ್ ರೈಸು, ಗೀ ರೈಸು ವರ್ತ್ ಇರುತ್ತೆ ಅನಿಸುತ್ತೆ. ಫ್ರೆಂಡ್ಸ್, ನಾವು ಆರ್ಡ್ರ್ ಮಾಡಿದ್ದು ಕಾಂಬೋ ಆಫರ್ ಇರೋದು ಮತ್ತು ಚಿಕನ್ ಪಲಾವು 2 ಸರ್ವ್ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ. ಮುದ್ದೆ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಗೀ ರೈಸು, ವೈಟ್ ರೈಸು, ಚಿಕನ್ ಚಾಪ್ಸು ಮತ್ತು ಚಿಕನ್ ಗ್ರೇವಿ, ಒಂದು ಗ್ರೇವಿ ಕೊಟ್ಟಿದ್ದಾರೆ. ಚಿಕನ್ ಕಬಾಬ್ ಕೊಟ್ಟಿದ್ದಾರೆ. ಚಿಕನ್ ಕಬಾಬು ಒಂದು ಮೀಡಿಯಮ್ ಸೈಜ್ ಒಂದು 3 ಪೀಸ್ ಇದೆ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಆ್ಯಸ್ ಯೂಶ್ವಲ್ಲು ಕೊಟ್ಟಿದ್ದಾರೆ. ಚಿಕನ್ ಪಲಾವು ಒಂದು ಗ್ರೇವಿ ಕೊಟ್ಟಿದ್ದಾರೆ. ಈಗ ನಾವು ಚಿಕನ್ ಪಲಾವು ಯಾವ ರೀತಿ ಇದೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಯಾವ ರೀತಿ ಸರ್ವ್ ಮಾಡಿದರೆ ನೋಡಿದ್ರಿ ನೀಟಾಗಿ. ಚಿಕನ್ ಪಲಾವ್ ಟ್ರೈ ಮಾಡ್ತೀನಿ, ನೋಡಿ. ಎಲ್ಲ ಹಾಕ್ಕೊಂಡೆ ನೀಟಾಗಿ. ಎಷ್ಟು ಪೀಸ್ ಕೊಟ್ಟಿದ್ದಾರೆ ನೋಡೋಣ. ಒಂದು ಮೀಡಿಯಮ್ ಸೈಜ್ ಇದೆ. ಓಕೆ, 4 ಪೀಸ್ ಕೊಟ್ಟಿದ್ದಾರೆ. ರೈಸ್ ಅಂತೂ ಸಖತ್ ಉದುರುದುರಾಗಿದೆ. ಒಳ್ಳೆ ರೈಸ್ ಹಾಕಿ ಮಾಡಿದ್ದಾರೆ. ಕ್ವಾಂಟಿಟಿನೂ ನಿಮಗೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಟೇಸ್ಟು, ಸಾಫ್ಟಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ರೈಸ್ಗೆ. ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಈಗ ಒಂದು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಟ್ರೈ ಮಾಡ್ತೀನಿ.
ಗ್ರೇವಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಚಿಕನ್ ತಿನ್ನೋಣ ಪೀಸು ನೋಡಿ, ಸಾಫ್ಟಾಗಿದೆ, ಕೈಯಲ್ಲೇ ಬ್ರೇಕ್ ಆಗ್ತಾಯಿದೆ. ಹಾಗೆಯೇ ಯಾವುದೇ ನಾನ್ ವೆಜ್ ಐಟಮು ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಚೆನ್ನಾಗಿ ಬೇಯಿಸಿದರೆ ಹಾರ್ಡ್ನೆಸ್ ಇರೋಲ್ಲ, ಸ್ಮೂತಾಗಿರುತ್ತೆ. $100% 89 ರೂಪೀಸ್ಗೆ ತುಂಬ ವರ್ತಿದೆ ಚಿಕನ್ ಪಲಾವು. ಮಿಸ್ ಮಾಡದೆ ಟ್ರೈ ಮಾಡಿ. ಬೊಂಬಾಟ್ ಪಲಾವ್ ಮಾತ್ರ. ಓಕೆ ಫ್ರೆಂಡ್ಸ್, ಇದನ್ನು ಮುಗಿಸಿ ನಾನು ಕಾಂಬೋ ಕಡೆಗೆ ಹೋಗ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕಾಂಬೋ ಆಫರ್ ಇರೋವಂಥ ಐಟಮ್ಸ್ಗಳು ತೊಗೊಂಡಿದ್ದೀವಿ. ಗೀ ರೈಸು, ವೈಟ್ ರೈಸು, ಮುದ್ದೆ ಇದೆ, ಕಬಾಬು. ನಾನು ಮೊದಲನೇದಾಗಿ ಮುದ್ದೆ ಟ್ರೈ ಮಾಡ್ತೀನಿ. ಮುದ್ದೆ ಹೇಗಿದೆ ನೋಡೋಣ. ಮುದ್ದೆ ತುಂಬ ಸಾಫ್ಟಾಗಿ ಇದೆ. ಗ್ರೀನ್ ಗ್ರೇವಿ ಚಿಕನ್ದು ಮಸಾಲೆ ಸಕ್ಕತ್ತಾಗಿದೆ. ಗ್ರೇವಿದು ಖಾರ ಅಷ್ಟೊಂದೇನು ಖಾರ ಇಲ್ಲ, ಆ್ಯಾವ್ರೇಜ್. ಸಕ್ಕ ಸಾಫ್ಟಾಗಿದೆ. ಮುದ್ದೆ ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ, ಮೀಡಿಯಮ್ ಆಗಿದೆ. ಒಂದು ಬೌಲ್ ಫುಲ್ ಇದೆ ವೈಟ್ ರೈಸು. ಅನ್ನ ಜಾಸ್ತಿ ಮುದ್ದೆ ಆಗಿಲ್ಲ. ಚಿಕನ್ ಚಾಪ್ಸು, ಚಿಕನ್ 3 ಪೀಸ್ ಕೊಟ್ಟಿದ್ದಾರೆ. ಸೇಮ್ ಗ್ರೇವಿ. ರೈಸ್ ಜೊತೆಗೆ ಟ್ರೈ ಮಾಡ್ತೀನಿ. ವೈಟ್ ರೈಸ್ಗಿಂತ ಚಿಕನ್ ಪಲಾವ್ಗೆ ಗ್ರೇವಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ವೈಟ್ ರೈಸ್ಗೆ ಅಷ್ಟೊಂದೇನು ಕಾಂಬಿನೇಷನ್ ಸೆಟ್ ಆಗ್ತಾಯಿಲ್ಲ. ಚಾಪ್ಸ್ ಬಂದು ತಿಳಿಯಾಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ರೈಸ್ಗೆ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ರೈಸ್ ಜೊತೆಗೆ ಯಾಕೋ ಸೆಟ್ ಆಗ್ತಾಯಿಲ್ಲ. ಚಿಕನ್ ಪೀಸ್ ಕೊಟ್ಟಿದ್ದಾರೆ 3 ಪೀಸ್. ಟ್ರೈ ಮಾಡೋಣ ಬನ್ನಿ. ಚಿಕನ್ ಅಂತೂ ಮಾತಾಡೋಂಗಿಲ್ಲ, ಚೆನ್ನಾಗಿ ಬೇಯಿಸಿದ್ದಾರೆ. ಮಸಾಲೆ ಅಂತೂ ಕಂಪ್ಲೀಟ್ ಫುಲ್ಲು ಹಿಡಿದಿದೆ. ಜಾಸ್ತಿ ಖಾರ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಖಾರ ಕಡಿಮೆ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯಮಾಗಿ ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನೆಲ್ಲ ಮುಗಿಸಿ ನಾನು ಕಬಾಬ್ ಜೊತೆಗೆ ಸಿಗ್ತೀನಿ. 3 ಪೀಸ್ ಕೊಟ್ಟಿದ್ದಾರೆ, ಒಂದು ಮೀಡಿಯಮ್ ಸೈಜ್ ಕ್ವಾಂಟಿಟಿ. ಕಬಾಬ್ದು ಮಸಾಲೆ ಬಂದು ಅಷ್ಟೊಂದು ಜಾಸ್ತಿ ಏನು ಹಾಕಿಲ್ಲ. ಫ್ರೆಂಡ್ಸ್, ನಾನೊಂದು ಫಿಶ್ ಫ್ರೈ ಆರ್ಡ್ರ್ ಮಾಡಿದ್ದೆ, ಕಾಟ್ಲಾ ಫಿಶ್ ಫ್ರೈ ಇದು. ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ನಾನು ಪ್ರೈಸ್ ಕೇಳಿದೆ, ಓನ್ಲಿ 65 ಇದು ಸಿಂಗಲ್ ಪೀಸು. ಟೇಸ್ಟ್ ಹೇಗಿದೆ ನೋಡೋಣ. ಎಷ್ಟು ಸ್ಮೂತಾಗಿದೆ. ಇದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಮುಳ್ಳಿರೋದಿಲ್ಲ, ಒಂದೇ ಒಂದು ಸೆಂಟ್ರಲ್ ಮಾತ್ರ ಒಂದು ಮುಳ್ಳಿರುತ್ತೆ. ಚಟ್ನಿ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಫಿಶ್ಗೆ ಖಾರ ಅಂತೂ ಸೂಪರಾಗಿದೆ. ಫಿಶ್ಗೆ ಎಷ್ಟು ಸ್ಮೂತಾಗಿ ಬಿಡಿಸ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಫಿಶ್ಗೆ ನಿಂಬೆಹಣ್ಣು, ಈರುಳ್ಳಿ ಇದೆಲ್ಲ ಕಾಮನ್ನಾಗಿ ಕೊಟ್ಟೇ ಕೊಡ್ತಾರೆ. ಅದಿದ್ರೇ ಫಿಶ್ಗೆ ಒಳ್ಳೆ ಕಾಂಬಿನೇಷನ್ನು, ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾವೀಗ ಟ್ರೈ ಮಾಡ್ದೋ ಚಿಕನ್ ಪಲಾವು ಮತ್ತು ಕಾಂಬೋ ಆಫರು. ಕಾಂಬೋ ಆಫರ್ ತುಂಬ ವರ್ತಿತ್ತು. ಯಾಕೆ ಅಂತಂದರೆ ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಮುದ್ದೆ, ವೈಟ್ ರೈಸು, ಗೀ ರೈಸು ಒಳ್ಳೆ ಕ್ವಾಂಟಿಟಿ, ಆ್ಯಾವ್ರೇಜ್ ಆಗಿತ್ತು. ಒಬ್ಬ ವ್ಯಕ್ತಿಗೆ ಸಾಕು ಅನಿಸುತ್ತೆ. ನಮಗಂತೂ ಈ ಆಫರ್ ಇಷ್ಟ ಆಯಿತು. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಈ ಒಂದು ಆಫರ್ನ ಮಿಸ್ ಮಾಡ್ಕೋಬೇಡಿ. ಚಾಮುಂಡೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.